ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಸ್ನೇಹಿತರು, ಅಭಿಮಾನಿಗಳು, ನಮ್ಮ ಮುಖಂಡರುಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರಿ ಭಾಳ ಆತ್ಮೀಯವಾಗಿ, ಭಾಳ ವಿಶ್ವಾಸದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದಾರೆ. ಈ ವರ್ಷವೂ ಸಹ ಅದೇ ರೀತಿ ಇವತ್ತು ಈ ನಮ್ಮ ಭೋಗನಂದೀಶ್ವರ ದೇವಸ್ಥಾನದ ಆವರಣದಲ್ಲಿ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ, ಸ್ನೇಹಿತರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷವೂ ಸಹ ಇದೇ ರೀತಿ ಮಾಡ್ತಾರೆ. ಬಹುಶಃ ಈ ರೀತಿಯಾದಂಥ ಪ್ರೀತಿ, ವಿಶ್ವಾಸ ಬಹುಶಃ ನಾವು ಯಾವತ್ತೂ ಸಹ ಈ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟುಹಬ್ಬವನ್ನು ಈ ರೀತಿ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹುಶಃ ನನಗೆ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಅಂತ ಕಾಣಿಸುತ್ತೆ. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಇದೇ ಮೊದಲನೇ ಬಾರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದೇನಲ್ಲ. ನಾನು 2013ರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮಧ್ಯೆ 2 ವರ್ಷ ನಮ್ಮ ಹುಣಸೂರು ಕ್ಷೇತ್ರದ ಒತ್ತಡ ಜಾಸ್ತಿ ಆಗಿದ್ದರಿಂದ ಅಲ್ಲಿಗೆ ಹೆಚ್ಚಿನ ಸಮಯವನ್ನು ಕೊಡಬೇಕಾಗಿತ್ತು. ನಾನು ಇಲ್ಲಿ ಬಂದು ಆಚರಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 2 ವರ್ಷಗಳ ನಂತರ ನಮ್ಮ ಕಾರ್ಯಕರ್ತರು, ಸ್ನೇಹಿತರು, ಅಭಿಮಾನಿಗಳು ನಾವು ಈ ಬಾರಿ ಏನು ಕಳೆದ 13ರಿಂದ 2023ವರೆಗೂ ಮಾಡಿದ್ವಿ, ನಾವು ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದರಲ್ಲಿ ಯಾವುದೇ ವಿಶೇಷ ಏನಿಲ್ಲ.